ಇನ್ನು ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನದ ಸ್ವಾಮೀಜಿಗಳು ಹೇಳಿದಂಥ ಮಾತಿದೆಯಲ್ಲ, ಮುಸಲ್ಮಾನರಿಗೆ ಈ ಮತದಾನದ ಹಕ್ಕನ್ನೇ ಕೊಡಬಾರದು, ಆವಾಗ ಇದೆಲ್ಲವೂ ಕೂಡ ಬದಲಾಗುತ್ತೆ. ಯಾಕಂದರೆ ಅವ್ರನ್ನ ಮನವೊಲಿಸಲಿಕ್ಕೋಸ್ಕರ ಇವರು ಬೇಕಾದ್ದನ್ನು ಮಾಡ್ತಾರೆ, ಹೀಗಾಗಿ ಅವ್ರಿಗೇ ಈ ಮತದಾನದ ಹಕ್ಕನ್ನು ತೆಗೆದುಬಿಡಿ. ಇದು ಸ್ವಾಮೀಜಿ ಹೇಳಿದಂಥ ಮಾತು. ಇದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಮಾತಾಡಿದ್ದಾರೆ. ಸ್ವಾಮೀಜಿ ಈ ರೀತಿಯೆಲ್ಲ ಮಾತಾಡಬಾರ್ದು ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಆದರೆ ಯತ್ನಾಳ್ ಇದನ್ನು ಬೆಂಬಲಿಸಿ ಮಾತಾಡಿದ್ದಾರೆ. ಈ ವಕ್ತ್ ಅನ್ನೋದು ಏನು ಮಾಡಿದ್ದಾರೆ ಅದನ್ನ ಎಲ್ಲರೂ ವಿಚಾರ ಮಾಡಿ ಆ ವಕ್ತ್ ಮಾಡಲಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ವೋಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನ ಮಾಡಬೇಕು. ನೋಡ್ರಿ, ಇವತ್ತು ನಾವು ಯಾರನ್ನೂ ಸಮರ್ಥನೆ ಮಾಡಕ್ ಬಂದಿಲ್ಲ. ಯಡಿಯೂರಪ್ಪ ಆದಾಗೆ ಆಗೈತಿ, ಬೊಮ್ಮಾಯಿ ಅವರು ಇದ್ದಾಗ ಆಗೈತಿ. ಅದೇನು ಯಡಿಯೂರಪ್ಪ ಬೊಮ್ಮಾಯಿ ನಮಗ್ ಬೇಕಾಗಿಲ್ಲ. ನಾವು ಬಂದಿದ್ದು ಈ ರಾಜ್ಯದ ರೈತರ ಮಠ ಮಂದಿರಗಳ ಸರ್ಕಾರ ಜಮೀನು ಅವ್ರವ್ರಿಗೆ ಇರಬೇಕು ಅನ್ನೋಂತ ಹೋರಾಟಕ್ಕೆ ಬಂದಿದ್ದೀವಿ. ನಾವ್ ಯಾರ್ದು ಮುಲಾಜ್ನಾಗ ಅದನ್ನ ಸಮರ್ಥನೆ ಮಾಡಿಲ್ಲ. ಅವ್ರು ಹಂಗಾಯ್ತು ಹಿಂಗಾಯ್ತು ಕತ್ತಿ ಹೊಡಿಲಕ್ ಬಂದಿಲ್ಲ. ಪತ್ರಕರ್ತರು ಕೇಳಿದ್ರೆ ನಮ್ಗೆ ಯತ್ನಾಳ್ ಅವ್ರ ಟೀಮ್ ಬಂದೈತಿ ಇವತ್ತು, ಅದಕ್ಕೇನು ಅವ್ವ ಅಪ್ಪ ಇಲ್ಲ ಅಂತಾರೆ ಯಾರು ಅಂತಂದ್ರು. ನಾವೆಲ್ಲ ಇಲ್ಲಿ ಏನ್ ಕೂತೀವಲ್ಲ, ನಮ್ಮ ಅವ್ವ ನಮ್ಮ ಅಪ್ಪಗಟ್ಟೆ ಅಪ್ಪ ಅವ್ವ. ದಿನ ಒಂದು ಪಾರ್ಟಿಗೆ ಹೋಗ್ಕೊಂಡು ಅಪ್ಪಾಜಿ ಅನ್ನೋ ಮಕ್ಕಳು ನಾವಲ್ಲ. ಹೋಗಿ ಯಾರ್ದಾರೆ ಕಾಲು ಮುಗಿ ಮಕ್ಕಳು ನಾವಲ್ಲ. ನಮ್ಮ ನರೇಂದ್ರ ಮೋದಿ ಅವ್ರು ಏನ್ ಹೇಳ್ಯಾರ ನಮ್ಗ, ಯಾರು ನನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬೇಡಪ್ಪ, ನಾನೇ ಪ್ರಧಾನ ಸೇವಕ ಅಂತ ಅವರೇ ಹೇಳ. ಒಕ್ಕಲಿಗ ಮಹಾಸಂಸ್ಥಾನ ಸ್ವಾಮಿ ಚಂದ್ರಶೇಖರ ಸ್ವಾಮಿ ಹೇಳ್ತಾರೆ, ಮುಸ್ಲಿಮರಿಂದ ಮತದಾನದ ಹಕ್ಕನ್ನು ತೆಗೆದುಕೊಳ್ಬೇಕು ಅಂತ. See, it is the fundamental right given in the constitution to every citizen. So nobody can do it. If anybody says it is not correct.